ಅಂತಃಕರಣ ಚೈತನ್ಯ ಎಲ್ಲಿ ಜಾಗೃತಿ ಇರ್ತೈತಿ ಅಲ್ಲಿ ಸಲ್ಲಸು ನಿನ್ನ ಪೂಜೆ. ಅಂದ್ರೆ ಲಾಭ ಆಕೈತಿ ನಿನಗೆ. ಅಂತಃಕರಣ ಜಡಕ್ಕ ಮಾಡಿದ್ರೆ ಏನಾಗಬೇಕಾಗೈತಿ? ಏನೂ ಲಾಭ ಇಲ್ಲ, ಹಾನಿನೂ ಇಲ್ಲ. ಜಡಕ್ಕೆ ಮಾಡ್ಕೊತ ಕೂತ ಅಂತಃಕರಣ ಚೈತನ್ಯ ಇದ್ದಲ್ಲಿ ಸಲ್ಲಸು ನಿನ್ನ ಪೂಜೆ. ಈ ಪೂಜೆ ನಡಿಬೇಕು ನೋಡಿ, ಸಾಮಾನ್ಯ ಪೂಜೆ. ಇದನ್ನು ಮಾಡಕ್ಕೆ ಬಂದಾಗ ನೀನು ಅಂತಃಕರಣ ಸ್ವಚ್ಛ ಆಕೈತಿ. ಅವಾಗ ಈ ಬ್ರಹ್ಮಚಿಂತನದ ಅಭ್ಯಾಸ ಮಾಡಕ್ಕೆ ಬರ್ತೈತಿ. ಏನು ಮಹಾತ್ಮರಾದವರು ಅಲ್ಲಿ ಐತಿ ಇಲ್ಲಿ ಐತಿ ಅಂತ ತಿರ್ಗಾಕತ್ತಿದ್ರು, ತಮ್ಮೊಳಗೆ ತಾವು ನೋಡ್ಕೊಂಡ್ರು. ಏನು ಮಾಡೋದು? ಅದು ಕರ್ಮಕಾಂಡ. ಕರ್ಮಕಾಂಡ ಎಲ್ಲ ಗೈರು ಉಪಯೋಗ. ಕರ್ಮಕಾಂಡದಾಗ ನಮಗೆ ಬೇಕಾದ್ರೆ ಸಿಕ್ಕಿದ್ರೆ ಜ್ಞಾನಕಾಂಡ ಎದಕ್ಕೆ ಬೇಕಾಗಿತ್ತು ಮೇರೆ? ಹಾಂ, ಕರ್ಮೇಂದ್ರಿಯ ಮತ್ತು ಜ್ಞಾನೇಂದ್ರಿಯಗಳಿಂದ ಏನಾರ ಆನಂದ ತಯಾರು ಮಾಡ್ಕೋತೀರಿ. ಜಿಜ್ಞಾಸುವಾದವ ಮೊದಲು ತಾನು ಯಾರು ಅನ್ನೋದನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕು. ತನಗೆ ತನ್ನದು ಅಂತಾನೇನ್ರಿ? ಎಲ್ಲಿವರೆಗೆ ತನಗೆ ಅನ್ಯವಾದದ್ದು ಇರ್ತೈತಿ ಅಲ್ಲಿ ತನಕ ತನ್ನದು ಅಂತಾನೆ. ಹೌದಿಲ್ಲ? ನಿದ್ದೆ ಬಂದಾಗ ಎದಕ್ಕೆ ನಂದು ಅನ್ಕೋತೀವಿ ಅಲ್ಲಿ? ಹಾಂ, ಎಲ್ಲ ಬಹಿರ್ಭಾವ ಎಲ್ಲ ಅಡಗಿದಾಗ ಪ್ರತಿಯೊಬ್ಬರಿಗೆ ಇದು ಅನುಭವ ಬರ್ತೈತಿ. ಯಾಕೆ ಎಲ್ಲರೂ ಅದೇ ಸ್ವರೂಪಿಗಳಿದೆ. ಅಂತರಂಗದಲ್ಲಿ ಹೊರಗಿಂದ ಹಿಡ್ಕೊಂಡಾಗ ಹೋದಿಲ್ಲ, ಇದೆಲ್ಲ ಮರ್ತು ಹೋಗೋದು. ಇದು ಸ್ಥಿತಿ ನಾವು ಮರ್ತದ್ದು ಅದ್ರ ಸಂಬಂಧ. ಹೊರಗಿಂದ ಹಿಡ್ಕೊಂಡು ಕುಂತಿಯಲ್ಲ, ಅದನ್ನು ಕೈ ಬಿಡು. ಬಿಡಿಸೋತ್ತೆ ಒಳಗೆ ಆನಂದದ ಅನುಭವ ಶುರುವಾಕೈತಿ ನಮಗೆ. ಎಲ್ಲ ಬಹಿರಂಗದ ಭಾವ ಹಿಡ್ಕೊಂಡಾಗ ಹೌದಿಲ್ಲ, ಇದು ಅನುಭವಕ್ಕೆ ಬರುವುದು ನಮಗೆ. ಈ ಭಾವ ಎಲ್ಲ ಅಡಗಿದಾಗ ಪ್ರತಿಯೊಬ್ಬರಿಗೆ ಅನುಭವ ಬರ್ತೈತೆ. ದಿನನಿತ್ಯ ನಾವು ಅನುಭವ ಮಾಡ್ತೇವೆ ಆರಾಮಿನ ಅನುಭವ. ನಿನಗೆ ಆರಾಮ ಬೇಕಾತಂದ್ರೆ ಒಳಗೆ ನೋಡ್ಕೊ, ಹಂಗೆ ಬೇಕಂದ್ರೆ ಹೊರಗೆ ಹೋಗು. ಆನಂದ ಬೇಕು ಏನು ವಿಷಯ ಬೇಕು ನಿನಗೆ? ವಿಷಯದಿಂದ ಆನಂದ ಅದ ಅಂದ್ರೆ ತಾನು ನಿಜವಾಗಿ ಸುಖರೂಪಿಯೇ ಅದಾನ, ಅರುವ ಅದಾನ. ಅದ್ರ ಕಡೆ ಎಲ್ಲ ಕೂಡ ಅಂದ್ರೆ ಒಲ್ಲಂತ. ಅರಿವು ಹಿಡ್ಕೊಂಡು ಹೋಗ್ರಿ ಅಂತ ಮಹಾತ್ಮರು ಎಷ್ಟು ಹೇಳಿದರು. ಮತ್ತು ಕುರು ಹಿಡ್ಕೊಂಡು ಹೊಂಟೇವಂತ. ಅಂದಿಂದ ಎಂದಿಗೆ ಸಾಧ್ಯ ಬೇಕು? ಅರುವಿನ ಕುರುವನ್ನು ಗುರುತಿಸಲಾರದ ಮರೆತೆಯ ಮನುಜನಿಗೆ. ಆ ಕುರು ಇಟ್ಕೊಂಡು ಕುಂತ್ರಿ ಏನು ಎಷ್ಟು ಜನ್ಮ ಆದರೂ ನಿನಗೆ ಅದು ತೋರಿಸ್ಕೊಡ್ತಾವೆ. ನಿಜವಾದ ಇರುವನ್ನ ತೋರಿಸಲಾರ. ಅದಕ್ಕೆ ಅದ್ರ ಬೆನ್ನು ಹತ್ತಕ್ಕೆ ಹೋಗೋಣ. ಜನಸಾಮಾನ್ಯರು ಕೊಡುವಂಥ ಪದವಿಗಳನ್ನು ತಗೊಂಡ ಬಲ್ಲವರು ಏನು ಮಾಡಬೇಕಾಗೈತೆ? ಅದರಿಂದ ಸುಖ ಸಿಗ್ತೈತೆ ಅಂತ ಅಹಂಕಾರ ಬರ್ತೈತೆ ನಿಮ್ಗೆ. ಏನು ಮಹಾತ್ಮರ ಶರೀರ ಎಲ್ಲಕ್ಕಿಂತ ಈ ಶರೀರ ಎಲ್ಲಕ್ಕಿಂತ ಪ್ರಿಯ ಆಗೈತೆ ನಮಗೆ. ನಾಳೆ ಎಲ್ಲಕ್ಕಿಂತ ಅಪ್ರಿಯ ಆಕೈತಿ ಶರೀರ. ಬ್ಯಾಡ ಕಾಣಿಸ್ತದೆ ನಮಗೆ. ಯಾವುದು ನಮಗೆ ಪ್ರಿಯ ಯಾವುದದ್ದು ಅಪ್ರಿಯ. ಯಾವಾಗ ಇದನ್ನು ಕೈ ಬಿಟ್ಟು ಆರಾಮಿದ್ದೇನು ಅಂತ. ನೀವು ಅನುಕೂಲ ಎಲ್ಲಿ ಮಠ ಇರ್ತೈತಿ ಅಲ್ಲಿ ಮಠ ಪ್ರಿಯ ಇರ್ತೈತಿ. ಪ್ರತಿಕೂಲ ಆಗಕೈತಿ ಅಂದ್ರೆ ಅಪ್ರಿಯ ಆಗಕೈತಿ. ಏನು ಮರ ಇದು ಸಾಕಾಯ್ತು ಪೈಸೆ ಇಟ್ಕೊಳ್ಳೋಣ ಆಗೋಲ್ಲ ನನಗೆ, ಬಿಟ್ಟು ಬಿಡು ನೀ ಶರೀರ ಅಂತ ಹೇಳ್ತೀವಿ. ಇದು ನಮಗೆ ದುಃಖ ಕೊಡ್ತೈತಿ ಅನ್ನೋದು ಖಾತ್ರಿ ಆಗ್ಬೇಕಾದ್ರೆ ಇನ್ನೂ ಎಷ್ಟು ಜನ್ಮ ಹೋಗ್ತಾವು ಇನ್ನು. ಇದೇ ಸುಖರೂಪ ಅಂತಿದ್ರೆ ಬೆನ್ನು ಹತ್ತಿದ್ರೆ ಮುಂದೆ ಪರಿಣಾಮ ಏನಕ್ಕೈತಿ ನೋಡ್ಕೋರಿ. ಈ ಶರೀರ ನಮಗೆ ಶರೀರ ಹೋಗೋ ಮಟ ಸುಖನ ಕೊಡ್ತೇನೆ ಅಂತೈತೆ. ಅದಕ್ಕೆ ಇದನ್ನು ಹಂಗೆ ಇಟ್ಕೋಬೇಕಂತೀವಿ. ಇಟ್ಕೊಳಕ್ಕೆ ಸಾಧ್ಯತೆ ಏನ್ರಿ? ಕೆಡ್ದಂಗೆ ಶರೀರ ಹೋಗ್ತೈತೆ ಅಂತ ಹಾಳಾಗಿ ಶುರು ಮಾಡ್ತೀವಿ. ಬೈಲಿ ಎಲ್ಲಾರು ಹೋಗ್ತೈತೆ, ಅರು ಏನಾರು ಹೋಗ್ತೈತೆ.
ಎಲ್ಲಿಯೂ ಹೋಗೋದಿಲ್ಲ ಅದು. ಅದಕ್ಕೆ ಗಮನಾಗಮನ ಕ್ರಿಯೆ ಇಲ್ಲ. ಆತ್ಮನನ್ನು ಕುರಿತು ಶ್ರವಣ ಅವ್ಯಾಹತವಾಗಿ ನಡಿಬೇಕು ನೋಡ್ರಿ. ಅಂದಾಗಿ ಸಂಸ್ಕಾರ ಉಳಿತೈತೆ ನಮ್ಗೆ. ಪ್ರಜ್ಞಾ ತಪ್ಪುದ್ರೊಳಗಾಗಿ ಪ್ರಜ್ಞಾಸ್ಥಿತ ಎಚ್ಚರ ಆಗ್ಬೇಕಂತ. ಅಂದ್ರೆ ಈ ಮರಣ ಬರ್ಗೊಡ್ದ ನಮ್ಮ ಕೆಲಸ ಮಾಡ್ಬೇಕು. ಶರೀರದ ಸಾರ್ಥಕತೆ ಆಗ್ತದೆ ಮಾಡಿಕೊಂಡು. ಆತ್ಮನನ್ನು ಕುರಿತು ಅವ್ಯಾಹತವಾಗಿ ಶ್ರವಣ ಮನ ನಿಧಿಧ್ಯಾಸನ ನಡಿಬೇಕು ನೋಡ್ರಿ. ಏನು ಅವ್ಯಾಹತವಾಗಿ ಮಾಡವ್ರು ಯಾರ್ದು? ಬಿಟ್ಟು ಬಿಡದೆ ಮಾಡ್ಬೇಕಿದನಂತ. ಎಡೆಬಿಡದೆ ಅಭ್ಯಾಸ. ಅಂದಾಗ ನಮ್ಮ ತಪ್ಪು ತಿಳುವಳಿಕೆ ಎಲ್ಲ ಹೋಗ್ತೈತಿ. ಈ ತಪ್ಪು ತಿಳುವಳಿಕೆಯನ್ನು ಕಳ್ಕೊಂಡಾಗ ನಮಗೆ ಸಮಾಧಾನ ಇರ್ತೈತಿ. ಏನು ಅಂತರಂಗ ನಮ್ಮ ಶುದ್ಧಿ ಆಗ್ಬೇಕಂತಂದ್ರೆ ಮಾತಿನಿಂದ ಶುದ್ಧಕೈತೆನ ಕೃತಿಯಿಂದ ಶುದ್ಧಕೈತೆ. ಅದು ಸಾಧನ ಚತುಷ್ಟಯ ಸಂಪನ್ನತ್ವಕ್ಕೆ ವಿಧಿ ಅಂತಾರೆ. ಸುಮ್ಮನೆ ಆಗೋದಿಲ್ಲ ಅದು. ಈ ಕ್ರಮದಾಗ ತೊಡಗ್ಬೇಕಾತಂದ್ರೆ ಆ ವಿಧಿಯೊಳಗೆ ನೂರಿಬೇಕಾಗತ್ತೆ. ಅದೇ ಸಾಧನ ಚತುಷ್ಟಯ ಸಂಪನ್ನತ್ವ ವಿವೇಕ, ವೈರಾಗ್ಯ, ಶಮದಮಾದಿ, ಷಟ್ ಸಂಪತ್ತಿ ಮತ್ತು ಮೋಕ್ಷತ್ವ. ಈ ಇದರಾಗ ನಾವು ತೊಡಗಿದಾಗ ನಮಗೆ ಅದು ಹೊಂದಾಕತ್ತೆ. ಆಸಕ್ತಿ ಏನು ಅನ್ನೋದು ಅದ ನೋಡ್ರಿ, ಎಲ್ಲರಲ್ಲಿ ಅದೈತಿ. ಹೆಗ್ಗಣ ಇದ್ದಂಗೆ ಅದು ಮನಸ್ಸಿನಾಗಿತ್ತಪ್ಪ ಅಂದ್ರೆ ಅದು ಕೆದರೋದು ಅದರಾಗಿ ಏನೈತಿ ಎದುರಾಗಿ ಹೌದಿಲ್ಲ. ಆಸಕ್ತಿ ಇರಲಿಲ್ಲ, ಅನಾಸಕ್ತಿ ಬಂತಂದ್ರೆ ಎತ್ತೂ ಹೋಗುದಿಲ್ಲ ಅದು ಮನಸ್ಸು. ಏನು ಆನಂದದಾಗ ಮನಸ್ಸು ತನ್ಮಯ ಆಗಿಬಿಡ್ತಂದ್ರೆ ಅಲ್ಲಿ ಬೇಸರಿಕೆ ನಾವು ಪ್ರಸಂಗನ ಬರೋದಿಲ್ಲ. ಬೇಸರಿಕೆ ಹೊಂದಿದೆ. ಮೊದಲಿನ ಯಾವ ಋಷಿಮುನಿಗಳ ಪುಸ್ತಕ ಓದಿ ಇದನ್ನು ಹೊಂದಿದ್ರಿ ಅವ್ರು? ಯಾವ ಭಾಷಾ ಇತ್ತಲ್ಲಿ, ಯಾವ ಲಿಪಿ ಇತ್ತಲ್ಲಿ? ಮೊಟ್ಟ ಮೊದಲನೇ ಬ್ರಹ್ಮನಿಷ್ಠ ಯಾರು ಹೇಳೋರಿದ್ರೆ ಯಾವ ಗುರುಗಳು ಇಲ್ಲ. ಸ್ವತಃ ತಾನ ವಿಚಾರ ಮಾಡ್ತಾನೆ. ಏನು ಧ್ಯಾನಿಗೆ ತತ್ಪರರಾಗ ಕಲಿಬೇಕು ನೋಡ್ರಿ. ಅಂದ್ರೆ ನಿನಗೆ ಸಮಾಧಿ ಸ್ಥಿತಿ ಅನುಭವ. ಏನು ನಿಜವಾಗಿ ನಮಗೆ ಮೋಕ್ಷ ಬೇಕಾಗಿತ್ತಂದ್ರೆ ಎಲ್ಲ ತಾಪತ್ರೆಗಳು ತನ್ನಿಂದ ತಾನ ಹೋಗಿಬಿಡ್ತಾವ. ಇದ್ರ ಕಡೆ ಉತ್ಕಟ ಇಚ್ಛಾ ಆತಾನ. ಯಾವ ದೆವ್ವನೂ ಬರೋದಿಲ್ಲ, ಯಾವ ಬರೋದು ಮನುಷ್ಯನಾಗಿ. ಉತ್ಕಟ ಇಚ್ಛಾ ಆತಂದ್ರೆ ಮನುಷ್ಯನ ಇದೆಲ್ಲ ಬಯಕೆಗಳೆಲ್ಲ ನಾಶ ಆಗಬೇಕು ನೋಡ್ರಿ. ನಿತ್ಯ ಸುಖ ಹೊಂದಬೇಕನ್ನೋ ಬಯಕೆ ಯಾರಿಗಿದೆ? ಯಾವುದೇ ವರ್ಣ ಇರಲಿ, ಯಾವುದೇ ಆಶ್ರಮ ಇರಲಿ, ನಿಜವನ್ನು ತಿಳ್ಕೊಂಡಾಗ ಇದು ನಮಗೆ ಕೆಲಸಕ್ಕೈತಿ ನೋಡ್ರಿ. ಜ್ಞಾನದಿಂದನೇ ಮೋಕ್ಷ ಆಕೈತಿ ಹೊರತು ಕರ್ಮದಿಂದ ಆಗೋದಿಲ್ಲ. ತಿಳಿದರೆ ಮೋಕ್ಷ ಮಾರ್ಗದ ಸುಲಭ ಪ್ರಾಪ್ತಿ. ತಿಳಿಯದ ಪ್ರಾಣಿಗಳು ದೈವಹೀನರಿರುತ್ತಾರೆ, ದುರ್ದೈವಿಗಳು ಅಂತ. ತಿಳಿಯಲೇ ಕೋಟ್ಯಾವಧಿ ಸಾಧನೆಗಳನ್ನು ನೀವು ಮಾಡಿದ್ರು ಅದಕ್ಕೇನು ಅಧಿಕಾರಿ ಆಗುತ್ತೆ? ತಿಳುವಳಿಕೆಯಿಂದನೇ ಅದನ್ನು ಹೊಂದಕ್ಕೆ ಸಾಧ್ಯ ಐತಿ ನೋಡ್ರಿ. ಸಾಧನದಿಂದ ಆದಂಥ ಫಲ ಕರ್ಮಜನ್ಯದ ಮತ್ತು ಕೃತಕದ ಮತ್ತು ಅನಿತ್ಯದ. ಏನನ್ನಾದರೂ ಮಾಡದೇ ಇರೋದ್ರಿಂದ ಬಂಧನ ನಮಗೆ ಬಂದಿಲ್ಲ. ಯಾವ ಬಾಳ್ಯದಿಂದ ನಾವು ಸುಖ ಹೊಂದಲಿಕ್ಕೆ ಹತ್ತೀವಿ ಅದೇ ಬಾಳ್ಯದಿಂದ ಸಾಕಷ್ಟು ದುಃಖ ಹೊಂದಕ್ಕೆ ಖಬರಿಲ್ಲ ರೀ. ಏನು ಸುಖ ಎಷ್ಟು ಹೊಂದಿದ್ವಿ, ದುಃಖ ಎಷ್ಟು ಹೊಂದಿದ್ವಿ, ಇದ್ರ ಸಂಬಂಧ ಇದ್ರ ಬೆನ್ನೈತಿ. ಏನು ಹಿಂಗೆ ವಿಚಾರ ಮಾಡಲಿ ಬೆನ್ನು ಹತ್ತಿ ಬಿಟ್ಟೇವೆ. ಒಬ್ಬರು ನೋಡಿ ಒಬ್ಬರಂಗೆ ವಿಷಯದ ಆಸಕ್ತಿಯಿಂದ ವಿಷಯಗಳ ಧ್ಯಾನ ನಡೆದೈತೆ, ನಿರ್ವಿಷಯ ಧ್ಯಾನ ನಡೆದೈತಿ. ನಿರ್ವಿಷಯದ ಕಡೆ ಲಕ್ಷ್ಯ ಕೊಟ್ಟಾದ್ರೆ ಇಚ್ಛಾ ಯಾಕಂದ್ರೆ ಅನಾಸಕ್ತಿ ಬರ್ತೈತಿ. ಏನು ಅವಾಗ ಧ್ಯಾನ ನಿರ್ವಿಘ್ನವಾಗಿ ಸಾಗ್ತೈತಿ.
ಕಲ್ಯಾಣ ಅನ್ನೋದು ನಮ್ಮ ಖಾತೆದೊಳಗೆ ಇಲ್ಲ, ಖಾತೆದಾಗ ಬರುವಂಗೆ ಇಲ್ಲ ಅದು. ಆದರೆ ಎಲ್ಲರಿಗೂ ಕಲ್ಯಾಣ ಅದು. ನಮ್ಮ ಜೀವನ ನೋಡ್ಕೊತ ಬನ್ನಿ. ಏನು ಕೆಡಕ್ ಮಾಡ್ಬೇಕನ್ನೋ ಭಾವ ಸರೋದಿಲ್ಲ, ಬರೋದನೇ ಇಲ್ಲ. ಯಾವಾಗಲೂ ಇದ್ರ ಅಭ್ಯಾಸದಾಗಿರೋ ಹ್ಞೂ ಅವ್ನು ಒಳ್ಳೇದು ಮಾಡ್ಬೇಕನ್ನೋ ಭಾವ ಇರಲಿಲ್ಲ ಅಂದ್ರೆ ಸ್ವಾಭಾವಿಕ ಇನ್ನೊಬ್ಬರಿಗೆ ಒಳ್ಳೇದಾಗಿರ್ತದೆ. ಏನು ಈಗ ಅಂಥ ಉನ್ನತ ವಿಚಾರದಾಗ ಇರ್ತಾನೆ ಯಾವಾಗ. ಆದರೆ ಎಲ್ಲರಿಗೂ ಕಲ್ಯಾಣ ಆಗೋದು, ಅಕಲ್ಯಾಣ ಅನ್ನೋದಂತೂ ಇಲ್ಲೇ ಇಲ್ಲ. ಎಲ್ಲರೂ ದೇವ್ರ ಗುಡಿಗೆ ಹೋಗ್ತೀರಿ, ದೇವ್ರ ಗುಡಿಗೆ ಹೋದರೆ ಸಂಕಟ ಹೋಗ್ಯಾವನು ನೋಡ್ಕೊರಿ, ಮತ್ತೆ ಪುನಃ ಪುನಃ ಅದೇ ಇದ್ರಾಗ ತೊಡಗ್ತೀವಿ ಮತ್ತೆ ಎಂದಿನಂತೆ. ತೋರಿಕೆ ಸುಖ ಜಡದ ಅನಿತ್ಯದ ಪರಿಚ್ಛಿನ್ನ ಪರಿಣಾಮ ಅನ್ನುವಂಥದ್ದು ಕಾಮಕ್ರೋಧಾದಿಗಳೆಂಬ ದೋಷಗಳಿಂದ ಕೂಡ್ಕೊಂಡೈತಿ ಅನ್ನೋದು ಯಾರು ವಿಚಾರತ ಹೊಳದೈತಿ. ಇದು ಎಲ್ಲಿವರೆಗೆ ಬಾಳೆದಾಗ ಆಸಕ್ತಿ ಐತಿ ನೋಡ್ರಿ, ಅಲ್ಲಿ ತನಕ ಕಷ್ಟ ನಿನ್ನ ಬಿಡೋದಿಲ್ಲ. ಇಲ್ಲಿ ತನಕ ಉಂಡದ್ದು ಎಲ್ಲಿಟ್ಟಿ? ನಿದ್ದೆಯಿಂದ ಎದ್ದ ಮೇಲೆ ಎದಕ್ಕೆ ಬರ್ತೀರಿ? ಆರಾಮಿಗೆ ಬರೋದು ಏನು ಸಂಕಟ ಹೊಂದಕ್ಕೆ ಬರೋದು? ಎಚ್ಚರಿಕೆ ಅಂದ್ರೆ ಬೇಜಾರು ನೋಡ್ರಿ. ಎಚ್ಚರಿಕೆ ಒಳಗೆ ಲವಲೇಶನೂ ಸುಖ ಇಲ್ಲ ಅಂತ. ಪ್ರಪಂಚದ ಬಗ್ಗೆ ಕೇಳೋದು ಮಾಡಿದ್ರೆ ನೆಮ್ಮದಿ ಇರ್ತೈತಿವ? ನಿಮ್ಮ ಇರುವಿನ ಬಗ್ಗೆ ಕೇಳೋದು ಮಾಡಿದ್ರೆ ನೆಮ್ಮದಿ ಇರ್ತೈತಿ? ನೋಡ್ಕೊರಿ. ಏನು ಯಾರ ಬಾಳೆ ಸುದ್ದಿ ತೆಗೆದ್ರಂದ್ರೆ ದಯವಿಟ್ಟು ಆ ಸುದ್ದಿ ತೆಗಿಬೇಡ್ರಿ, ಮಾತಾಡಬೇಡ್ರಿಪ್ಪ ಅನ್ನೋರು ಯಾರು ಇದ್ರೆ ಬಾಳೆದಿಂದ ಸುಖ ತೋರ್ತೈತಿ ಅಂತೀರಲ್ಲ, ಆ ಸುಖ ಸಂಗ್ರಹ ಮಾಡಿ ಇಡಾಕ್ ಬರ್ತೈತಿ? ಇಟ್ಟಿರಿನ? ಏನಾದ್ರ ಬದಲಿ ದುಃಖನ ಸಂಗ್ರಹ ಆಗೈತಿ. ನಮಗೆ ಬೇಕಾದಂಥ ಆನಂದ ಸುಖ ಎದರಾಗರ ಐತೆ? ಅದು ಎಷ್ಟು ಕೇಳಿದರೂ ನಿಜವಾಗಿ ಸುಖ ಹೊಂದಬೇಕನ್ನೋ ವಿಚಾರ ನಮಗೆ ಬಿಂಬಿಸೋಲ್ದಲ್ಲ. ಎಂಥ ದುರ್ದೇಶ ಐತಿ ನಮ್ಗೆ. ಅನುಭವಗಳ ಮುಖಾಂತರ ಹೇಳೋದು ಕೇಳೋದು ಮಾಡಿನೂ ಮತ್ತು ಹತ್ತಾಗನ ಹೋಗ್ಬೇಕಲ್ಲ ವಿಷಯದ ಇದಕ್ಕೆ. ಈ ಜಾಗೃತ ವ್ಯವಹಾರವನ್ನೆಲ್ಲ ಕಡೆಗಣಿಸಿ ಸ್ವರೂಪದ ವಿಚಾರದಲ್ಲೇ ಮಗ್ನ ಆಗ್ಬೇಕು ನೋಡ್ರಿ. ಎಷ್ಟು ದಿವಸ ಮಾಡ್ಕೊತ ಬಂದಿರಲ್ಲ ಇದನ್ನು. ಇದೆಲ್ಲ ನಾಳೆ ಕನಸಾಗಿ ಹೋಗ್ಬಿಡುತ್ತೆ. ಯಾವ ಉಳಿದಿಲ್ಲ, ಯಾವ ಜನ್ಮದ ಗಂಟು ಗದ್ರೆ ಉಳಿದಿಲ್ಲ. ಏನು ಕಡೆಗೆ ತಾನು ಒಬ್ಬನ ಸತ್ಯ, ಅದೇ ನಿತ್ಯ, ಅದೇ ಸುಖಕ್ಕೆ ಕಾರಣ. ಅದು ಯಾವ ವಿಶ್ವವಿದ್ಯಾಲಯದವ್ರು ಕಳಿಸ್ತಾರೆ ಇದನ್ನು? ನಾನಾ ದೇವರ ನಾನು ಅನ್ನೋ ತಿಳುವಳಿಕೆ. ಇನ್ನೊಬ್ಬ ಅದಾನ ಹಂಗೆ ಭಯ ಹುಟ್ಟಿಸೋರು ಅದನ್ನು ಅನ್ಯವಾಗಿ ಭಾವಿಸ್ಕೊಂಡು ದೇವರ ಹಂಗದ ಏನೇನೋ ಕತೆ ಓದಿರ್ತೇವೆ, ಕಲ್ಪನಾ ಕತೆ, ಅದರಂಗನ ಇರ್ಬೋದು. ಯಾವ ಮಹಾತ್ಮರು ಅಂತ ಅದನ್ನು ಮಾಡಕ್ಕೆ ಹೋಗಿಲ್ಲ. ಹೊರಗೆ ಏನು ಗದ್ದಲ ಎಬ್ಬಿಸ್ತೀವಿ, ಒಳಗೆ ಆಂತರಿಕವಾಗಿ ಅಭ್ಯಾಸ ಮಾಡೋದು. ನಿಜವಾಗಿ ನಮಗಿದ ಬೇಕಾಗಿತ್ತಂದ್ರೆ ಕಾಲು ಹಿಡಿದು ಕಟ್ಟಿ ಕೈಲಿ ಬಡಿದ್ರು ಹೋಗೋದಿಲ್ಲ. ಬೇಕಾದ ಒಂದು ಪರೀಕ್ಷೆ ಮಾಡಕ್ಕೆ ಮಾಡ್ತಿರ್ತಾರೆ ಅವರು, ಇದು ಗಟ್ಟಿ ಆಯ್ತು, ಏನು ಜೋಳ ಆಯ್ತು, ಅವಾಗೆಲ್ಲ ನೋಡ್ತಾರೆ. ನೋಡಿ ಅದು ಗಟ್ಟಿ ಆಗಿದ್ರೆ ಗಟ್ಟಿ ಹಚ್ಚಿದ ಮಠ ಅದನ್ನು ಅವಾಗ ಕೆಲಸ ಚಲೋ. ಮತ್ತು ಡೊಂಗಿ ಮಾಡಕ್ಕೆ ಬಂದ್ರೆ ಏನು ಮಾಡಬೇಕು? ಹೌದು, ನಿಜವಾಗಿ ನಿಜ ವೈರಾಗ್ಯದ ಬಲ ಹಿಡಿಯದೆ ಅಂತ
ನಿಜವಾದ ವೈರಾಗ್ಯವನ್ನು ನಾವು ಬಂದಿದಾಗ ಇದ್ರ ಅನುಭವ ಮಾಡ್ಕೊಳಕ್ಕೆ ಬರ್ತೈತೆ ನೋಡಿ. ಸಿಗಲಿಕ್ಕೆ ಬಿಟ್ಟರೆ ಅದು ನಿಜವಾದ ವೈರಾಗ್ಯ ಇಲ್ಲ. ಅನುಕೂಲ ಆಗಿಲ್ಲ ಅಂತ ಬಿಟ್ಟರೆ ಹೌದಿಲ್ಲ, ಅದಲ್ಲ. ಎಲ್ಲ ಇದ್ದು ಭೋಗಿಸೋ ಸಾಮರ್ಥ್ಯ ಇದ್ದು ಭೋಗಸ್ತುಗಳು ಒಲ್ಲದು ಬಂದರೂ ಅದರಾಗ ಮನಸ್ಸು ಹಾಕಬಾರ್ದು. ಅದು ನಿಜವಾದ ಸನ್ಯಾಸ. ಏನು ಸುಖದಿಂದ ಇರ್ಬೇಕಂದ್ರೆ ಎಲ್ಲರೂ ಸನ್ಯಾಸಿಗಳಾಗಬೇಕು. ಸನ್ಯಾಸ ಅಂದ್ರೆ ಏನೋ ತಿಳ್ಕೊಂಬಿಟ್ಟಾರ ನಾವು, ಬಟ್ಟೆ ಬದಲು ಮಾಡೋದು, ಬಿಟ್ಕೊಟ್ಟು ಓಡಿ ಹೋಗೋದು, ಎಲ್ಲರಿಗೂ ಮಠದಾಗ ಸೇರು ಸನ್ಯಾಸ ಅಂದ್ರೆ. ಯಾವುದು ನಮಗೆ ನಿರಂತರ ದುಃಖ ಕೊಡ್ತೈತಿ ಅದ್ರ ಗೊಡವಿ ಕೈ ಬಿಟ್ಟು ಯಾವುದು ಸುಖ ಕೊಡ್ತೈತಿ ಅದ್ರ ಕಡೆ ಎಲ್ಲ ಒಳ್ಳೆ ಬಿಡುವಲ್ಲಿ ಹಂಗೆ ಸನ್ಯಾಸಿ ಆಗಿಬಿಟ್ರಿ, ಮಾತು ಕಲ್ಕೊಂಡ್ಬಿಟ್ರಿ. ತ್ಯಾಗ ಒಳಗೆ ಎಷ್ಟೆಷ್ಟು ಬಿಟ್ಟಿರ್ತೀವಿ ಅಷ್ಟಷ್ಟು ನಿನಗಿತ್ತ. ಅದು ಎಷ್ಟೆಷ್ಟು ಅದ್ರಾಗ ಹೆಂಗೆ ಒಳಗೆ ಇನ್ವಾಲ್ವ್ ಹಾಕಿ ಅದ್ರ ಮುಂದುವರಿಸ್ತೇವೆ ಒಂದು ಮತ್ತು ದುಃಖ ಪರಂಪರೆ ಹಂಗೆ ಮುಂದುವರಿತು. ಕೆಡಬಾರ್ದ್ರಿ ಇದು, ಹಿಂಗೆ ಇಟ್ಕೋಬೇಕು. ನಮ್ಮ ಮತ್ತೆ ವಾರಸ್ತಾರ ಇರ್ತಾರಲ್ಲ ಮಕ್ಕಳು ಇವಕ್ಕೆಲ್ಲ ಅದನ್ನೆಲ್ಲ ಮತ್ತೆ ಅದ್ರ ಸಂಬಂಧ ಮಾಡ್ಕೋದು. ಹೌದಿಲ್ಲ, ಇದನ್ನು ಯಾರಪ್ಪ ನೋಡೋರು ಮಕ್ಕಳನ್ನ ಹಿಡಿಯೋದು, ಅದನ್ನ ಅವ್ರು ನೋಡ್ತಾರಂತ ಅದ್ರ ಗೊಡವೆ ಅದಕ್ಕೆ ಬೇಕಾಗೈತಿ. ನೋಡುವಲ್ದು ಹಾರು ಹಿಡಿದು ನಮಗೇನು ಬೇಕಾಗೈತಿ ಅದನ್ನ ಕಡೆ ಎಲ್ಲ ಕೊಡ್ಬೇಕು. ಮುಂದೆ ಅದನ್ನ ನಡಿತೈತಿ, ಇದು ಮಾಡಿ ಚಿಂತೆ ಮಾಡ್ಲಿಕ್ಕೆ ಹೋಗಿಲ್ಲ, ಮಹಾತ್ಮನ ಮಾಡಕ್ಕೆ ಹೋಗಿಲ್ಲ. ಇವ್ನು ನಾಳೆ ಹೆಂಗೆ ರೀ ಇವನು ಆಶ್ರಮ, ನೀವೆಲ್ಲಿ ಇರ್ತೀರಿ ಅಂತ ಕೇಳಿದ್ರೆ ಅಜ್ಜ ನಾ ಸುಡುಗಾಡದಾಗ ಇರ್ತೇನೆ ಅಜ್ಜ. ಹೌದಿಲ್ಲ, ನಮ್ದೆಲ್ಲ 11 ಮುಗ್ದೈತಿ. ಹೌದಿಲ್ಲ, ನಿಮ್ಮ ಕೆಲಸ ಮಾಡ್ಕೊಳ್ಳಿ, ಶ್ರವಣ ಮಾಡೋಕೆ ಅನುಕೂಲ. ಮಹಾತ್ಮರು ಹೇಳಿದಂಥ ವಿಚಾರಗಳನ್ನು ಏಕಾಂತ ಸ್ಥಾನದಾಗ ಕೂತ್ಕೊಂಡು ಶ್ರವಣ ಮನ ನಿಧಿಧ್ಯಾಸನ ಮಾಡೋದ್ರಿಂದ ಇದೇ ಅಭ್ಯಾಸ ನಾವು ಮಾಡಬೇಕಾಗಿದೆ. ಶ್ರವಣ ಸಾರ್ವತ್ರಿಕ ಅಭ್ಯಾಸ ಮಾಡಬೇಕಾಗಿದೆ, ಮನನ ವೈಯಕ್ತಿಕ. ಹೇಳಿದ್ದ ನೆನಪಿಟ್ಟುಕೊಂಡು ಎಲ್ಲಿ ಬೇಕಾದಲ್ಲಿ ಕೂತು ನೀವು ವೈಯಕ್ತಿಕ ಮಾಡ್ಬೋದು. ಏನು ಅದ ಸ್ಥಿತಿ ಅನುಭವಕ್ಕೆ ಹೋಗ್ಬೇಕಾಗಿತ್ತಂದ್ರೆ ವಿಷಯದ ಆಸಕ್ತಿ ಮೇಲಿಂದ ವಿಷಯಗಳ ಧ್ಯಾನ ನಡೆದತ್ವ, ಏನು ನಿರ್ವಿಷಯದ ಆಸಕ್ತಿಯಿಂದ ವಿಷಯಗಳ ನಿರ್ವಿಷಯ ಧ್ಯಾನ ನಡೆದತ್ವ. ವಿಷಯಗಳಲ್ಲಿ ಆಸಕ್ತಿಯಿಂದ ವಿಷಯ ವ್ಯವಹಾರ ಎಲ್ಲಿ ನಡಿತೈತಿ ಅದಕ್ಕೆ ಬಾಳೆ ಅಂತಾರೋ, ಏನು ಅನಾಸಕ್ತಿಯಿಂದ ನಿರ್ವಿಷಯದ ವ್ಯವಹಾರ ಎಲ್ಲಿ ನಡಿತೈತಿ ಅದಕ್ಕೆ ಬಾಳೆ ಅಂತಾರೋ. ಬಾಳೆ ಅಂದ್ರೆ ಬರೀ ವಿಷಯ ಚಿಂತನದ ಕಾಲಗಳಿಗೆ. ಅಕಲ್ಯಾಣ ಅನ್ನೋದು ಏನೈತಿ ನಮ್ಮ ಖಾತೆದಾಗ ಬರೋಂಗಿಲ್ಲ, ಆದ್ರೆ ಕಲ್ಯಾಣ ಆಗೋದು. ಎಡಕಂತಿ ನಮ್ಮಿಂದ ಯಾರಿಗೂ ಆಗೋದಿಲ್ಲ. ಏನು ಎಲ್ಲರೂ ದೇವ್ರ ಗುಡಿಗೆ ನಡ್ಕೊಳಕ್ಕೆ ಹೋಗ್ತೀರಿ. ದೇವ್ರ ಗುಡಿಗೆ ಹೋದ್ರೆ ಕಷ್ಟ ಯಾಕೆ ಹೋಗ್ತಾವ ನಿಮ್ಗೆ? ವಾರ ಒಂದೊಂದು ದೇವ್ರು ಮಾಡ್ಕೊಂಡು, ಶನಿವಾರ ಹನುಮಪ್ಪ, ಐತಾರ ಮೈಲಾರಲಿಂಗ, ಸೋಮವಾರ ಬಸವಣ್ಣ, ಮಂಗಳವಾರ ದೇವಿ ಯಾಕ್ರಿ, ಬುಧವಾರ ಒಂದ ವಾಡ್ರ್ ವಾರ ಅಂತಾರೆ ಅದಕ್ಕೆ. ಹೌದಿಲ್ಲ, ವಾಡ್ರ್ ವಾರ ಅಂತಾರೆ ಅದಕ್ಕೆ. ಮತ್ತು ಬಿಸ್ತಾರ ಮತ್ತೊಂದು ಗುರುನಾಥ. ಹೌದಿಲ್ಲ, ಏನೋ ಕಲ್ಪಿಸ್ಕೊಂಡೆ ನೀನು. ಮತ್ತು ಶುಕ್ರವಾರ ದೇವಿ ಮಾಡವ ಮತ್ತೆ ಇಷ್ಟೆಲ್ಲ ನಡ್ಕೋತೀವಿ, ಸಂಕಟ ಹೋಗ್ಯಾವ ನೋಡ್ಬೋದು. ಏನು ಒಂದು ಪಿಶಾಚಿ ಹೇಳ್ತಿತ್ತ, ಯಜ ಈ ಹುಡುಗಿ ಆ ಮಂಗ್ಯಾನ ಗುಡಿಗೆ ಹೋಗೈತಿ ನೋಡಿದಂತ. ಮಂಗ್ಯಾನ ಗುಡಿಗೆ ಅಂದ್ರೆ ಹನುಮಂತನ ಗುಡಿ, ಹನುಮಂತ ದೇವ್ರಿಗೆ ಮಂಗ್ಯಾನ ಗುಡಿಗೆ ನಡ್ಕೊಳಕ್ಕೆ ಹೋಗೈತಿದ್ದು. ಏನು ಆದರೂ ಏನೂ ಆಗಿಲ್ಲ ಯಚ್ಚ. ಮಂಗ್ಯಾನ ಹನುಮಂತ ದೇವ್ರ ಗುಡಿಗೆ ಹೋಗಿ ಅಂತ ಕಳ್ಸೋಣ, ಅದು ಮಂಗ್ಯಾನ ಗುಡಿ ಅಂತಿತ್ತು. ಅದು ಅದ್ರೊಳಗಿನ ಪಿಶಾಚಿ ಒಳಗಿತ್ತಿತ್ತು. ನಾನು ಹೇಳ್ತಿತ್ತದ, ಈಗ ನಾವು ಹೋಗ್ತೇನೆ ಅಂತೇಳಿ ನಾ ಯಾಕೆ ಹೋಗಲಿ, ಅದು ಮಂಗ್ಯಾನ ಗುಡಿಗೆ ಅದು ಹೋಗ್ತೇನೆ ನಾನು. ಹೋದ್ರೆ ತಿತ್ತದು ಪಿಶಾಚಿ. ಏನು ಅವಕ್ಕೂ ಹೊಳಿತೈತ್ರಿ, ಅವು ವಿಚಾರವಂತಿರ್ತಾವೆ, ಕೆಲವೊಂದು ಹೊಳಿತೈತಿ. ವಿಚಾರ ಹೊಳ್ಕೊಂತ ಬಂತೆ ಅಂದ್ರೆ ಮಾಡೋದಿಲ್ಲ ಹೆಚ್ಚ, ಇನ್ನೆಂಥದ್ದು ಮಾಡೋದಿಲ್ಲಪ್ಪ, ನನಗೆ ಗೊತ್ತಿಲ್ಲಕ್ಕೆ ಮಾಡೀನಿ.
ಓಕೆ ಬಿಡಪ್ಪ ನಾವು ಹೆಚ್ಚಾಗಿ ಗಾಡಿ ಇಲ್ಲ ಇಲ್ಲೇ ಇರ್ತೇವೆ ಅಂತ ಕೆಲವು ಕೇಳ್ಕೊಂತ ನಾವು ಉತ್ತಮ ಸಂಸ್ಕಾರ ಆಕೈತಿ ಇಲ್ಲೇ ನಾವು ಕೇಳ್ಕೊತ ಇದ್ವಿ ಜನ್ಮದಿಂದ ದೌಡು ಬಿಡುಗಡೆ ಆಕೈತಿ ಹೌದಿಲ್ಲ ಇಲ್ಲಿ ಶ್ರವಣ ಮಾಡ್ಕೊತ ಇಲ್ಲಿ ಸೇವೆ ಮಾಡ್ಕೊತ ಇತ್ತು ಅಂದ್ರೆ ಪಾಪ ಕ್ಷಯ ಆಕೈತಿ ಮತ್ತೊಂದು ಉತ್ತರ ಜನ್ಮ ಬರ್ತಾವೆ ಅದಕ್ಕೆ ಶ್ರವಣ ಕಾಲಕ್ಕೆ ಬಂದು ಕೇಳ್ತಿರ್ತಾವಲ್ಲ ಕಣ್ಣಿದ್ದವ್ರು ನೋಡ್ರಿ ಅಂತಿದ್ರು ಅವ್ರು ಸೂಕ್ಷ್ಮ ಶರೀರದೊಳಗೆ ಕುಂತ ರಾಕ್ಷಸ ಪಿಶಾಚಿಗಳು ದೇವತೆಗಳು ಶ್ರವಣ ಮಾಡ್ತಾರೆ ಬ್ರಹ್ಮನಿಷ್ಠರ ಶ್ರವಣ ಎಲ್ಲಿ ನಡೆದೈತಿ ಹೇಳೋದು ಅಲ್ಲಿ ಬಂದು ಕೇಳ್ತಿರ್ತಾವೆ ಏನು ಸೂಕ್ಷ್ಮ ಶರೀರದೊಳಗೆ ಏನು ಈ ಶಾಲೆ ಒಳಗೆ ನಾವು ಅವ್ರ ಅಜ್ಜಾರು ವ್ಯಾಸದ ಪೀಠದ ಮ್ಯಾಗ ಕುಂಡ್ರು ಕೂಡದ ಹಂಚು ಹಪ್ಪಳ ಮಾಡ್ತಿದ್ದು ಗುಳುಗುಳುಗಳು ಅಂತೇಳಿ ಕಲ್ಲು ಉರುಳಿಸಿದ್ರೆ ಹೆಂಗೆ ಗುಳುಗುಳು ಅಂತಾವಲ್ಲ ಅಜ್ಜಾರು ವ್ಯಾಸಪೀಠದ ಮ್ಯಾಗ ಬಂದು ಕುಂದ್ಕುಲೇ ಸಪ್ಪಳ ಆಕಿತ್ತು ನೋಡ್ರಿ ಏನು ಎಲ್ಲರೂ ಅದನ್ನು ನೋಡೋಕೆ ಅದ್ರ ಕಡೆ ಯಾಕೆ ಲಕ್ಷ್ಯ ನಿಮ್ದು ನಾವು ಏನು ಅವು ಇದರಿಂದ ನಮಗೆ ಯಾವಾಗ ಬಿಡುಗಡೆ ಆಗುತ್ತೆ ಮಹಾತ್ಮರು ಇದರಿಂದ ನಮಗೆ ಬಿಡುಗಡೆ ಆಗ್ತೈತಿ ಇದ್ರಾಗ ಪರಾವಧಿ ಯಾವಾಗ ಅಂತ ಅವಕ್ಕೂ ಹತ್ತಿರ್ತೈತಿ ಒಟ್ಟು ಬ್ಯಾಂಕ್ ಏನು ಪಿಶಾಚಿಗಳಿಗೆ ಅದು ಗೊತ್ತಾಗೈತಿ ನಿಮಗೆ ಗೊತ್ತಾಗ್ಬೋದು ಅಂತ ಹೋಗ್ತಿದ್ದೆ ನಿಮಗೆ ಗೊತ್ತಾಗ್ಬೋದು ಅಂತ ಬೇಯ್ತಿದ್ರ ಏನು ಅವಕ್ಕೆ ಹೊಳಿತಿ ನಿಮಗೆ ಹೊಳಿಲಿಲ್ಲಲ್ವ ನಿಮಗೆ ಇದು ತೋರಿಕೆ ಸುಖ ಏನದ ಜಡ ಅದ ಅನಿತ್ಯದ ಮತ್ತು ಪರಿಚ್ಛಿನ್ನ ಪರಿಣಾಮಿ ಕಾಮ ಕ್ರೋಧಾದಿಗಳೆಂಬ ದೋಷಗಳಿಂದ ಕೂಡಿಕೊಂಡದ್ದದ ಅದಕ್ಕೆ ಬಲ್ಲವರು ಅದರ ಕಡೆ ಉದಾಸೀನ ಎಲ್ಲಿವರೆಗೆ ನೀವು ಬಾಳೆದ ಕಡೆ ಬಾಳೆದ ಬೆನ್ನು ಹತ್ತಿ ಅಲ್ಲಿ ತನಕ ದುಃಖ ನಿನಗೆ ಹೋಗುದಿಲ್ಲ ಏನು ಕಷ್ಟ ಉಳ್ದೈತಿ ಏನು ಸುಖ ಉಳ್ದೈತಿ ನೋಡ್ಕೊ ಇದ್ರ ಬೆನ್ನು ಐತಿ ನಿದ್ದಿಂದ ಎಚ್ಚರ ಆದ್ಮ್ಯಾಗ ಆರಾಮ್ಗೆ ಬರೋದು ಏನು ಬೇಜಾರಕ್ಕೆ ಬರೋದು ಹೇಳ್ರಿ ಎಚ್ಚರಿಕೆ ಅಂದರೆ ದುಃಖನೇ ಅಲ್ಲ ದುಃಖದಿಂದ ತುಂಬಿದ ಅಂತ ಬುದ್ಧ ಹೇಳ್ಯಾನ ಅದನ್ನ ಎಚ್ಚರಿಕೆ ವ್ಯವಹಾರ ಅಂದ್ರೆ ದುಃಖ ರೂಪ ಎಚ್ಚರಿಕೆ ಸಂಬಂಧ ತಪ್ಪಿಸ್ಕೊಂಡಾಗ ನಿನಗೆ ಆರಾಮಿರ್ತೇನೆ ನೋಡಿ ನಮ್ಮ ಕರ್ತವ್ಯ ಏನಪ್ಪ ಈ ದುಃಖದಿಂದ ಬಿಡುಗಡೆ ಹೊಂದುವುದು ನಮ್ಮ ಕರ್ತವ್ಯ ಏನು ಜನ್ಮ ಜನ್ಮಾಂತರ ಬಾಳೆ ಮಾಡ್ಕೊಂತ ಬಂದು ಆರಾಮಿರ್ಬೇಕಂತ ಆರಾಮದೇನ ನೋಡಂಗ ಕಷ್ಟನ ಉಳ್ದೈತಿಲ್ಲ ನಿದ್ದೆಯಿಂದ ಎಚ್ಚರ ಆದ ಕೂಡಲೇ ಮತ್ತು ಬೇಜಾರಕ್ಕೆ ಬರೋದು ಮತ್ತೆ ಮತ್ತೇನೆಲ್ಲ ಅಡಗಿಸಿದಾಗ ನಿನಗೆ ಆರಾಮ ನೋಡು ಇದ್ದ ನೆಮ್ಮದಿ ಬೇಕಾಗಿತ್ತಂದ್ರೆ ನೀನೆಲ್ಲ ಅಡಗಿಸು ಇದ ನಿನ್ನ ಕರ್ತವ್ಯ ಸಮಾಧಾನ ಶಾಂತಿಗೆ ಹೊಂದಬೇಕಂದ್ರೆ ಬ್ರಹ್ಮಚಿಂತನದೊಳಗೆ ತೊಡಗುದು ಆತ್ಮಚಿಂತನ ಅಥವಾ ಬ್ರಹ್ಮಚಿಂತನ ತೊಡಗುದು ನಮ್ಮ ಕರ್ತವ್ಯ ಪ್ರಪಂಚದ ಚಿಂತನೆ ಮಾಡೋದು ಬಾಳೆ ಚಿಂತನೆ ಮಾಡೋದು ನಮ್ಮ ಕರ್ತವ್ಯ ಅಲ್ಲ ಏನು ಅದ್ರ ಬಗ್ಗೆ ಸಾಕಷ್ಟು ಹಿಂದೆ ಮಾಡಿ ಅದು ಪ್ರಾರಬ್ಧದ ಪ್ರಕಾರ ನಡೀತಿರ್ತೈತಿ ಈಗ ಅದನ್ನು ಮಾಡಕ್ಕೆ ಹೋಗ್ಬೇಡ ಈ ಪ್ರಪಂಚದ ಶ್ರವಣದಿಂದ ದುಃಖ ಶ್ರಮ ವಿಕ್ಷೇಪ ಇದ ಹೌದಿಲ್ಲ ಇದನ್ನು ಕೇಳೋದ್ರಿಂದ ನೆಮ್ಮದಿ ಎಲ್ಲಿ ಸಿಗ್ಬೇಕು ನೀವು ಯಾವುದನ್ನು ಕೇಳೋದ್ರಿಂದ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಆಕೈತಿ ಅಂಥ ವಿಚಾರವನ್ನು ನಾವು ಕೇಳ್ಬೇಕು ಯಾರ ಬಾಳೆ ಸುದ್ದಿ ತೆಗೆದ್ರೆ ದಯವಿಟ್ಟು ಬಾಳೆ ಸುದ್ದಿ ಮಾತಾಡಬೇಡ್ರಿಪ್ಪ ಅಂತ ಹೇಳೋರು ಇದೀರಿ ಇದ್ರಾಗ ಒಬ್ಬರ ಬಾಳೆಯಲ್ಲಿ ಸುಖ ಕೊಡ್ತೈತೆ ಅಂತೀರಲ್ಲ ಆ ಸುಖ ಸಂಗ್ರಹ ಮಾಡಿಟ್ಟಿರಿ ನಂಗೆ ಏನು ದುಃಖ ಸಂಗ್ರಹ ಮಾಡಿಟ್ಟಿರು ಸುಖ ಎದರಿಂದ ನಿಮಗೆ ಸಿಗ್ತೈತೆ ಅನ್ನೋದು ವಿಚಾರ ಮಾಡಿ ನಾನು ನಿನ್ನಲ್ಲಿ ಐತಿ ಅಂತ ಎಷ್ಟು ಅನುಭವ ಬರುವಂಗೆ ಹೇಳಿದ್ರು ಅದನ್ನು ಹೊಂದಬೇಕನ್ನೋ ಇಚ್ಛೆ ಆಗೋದಲ್ಲ ಅದು ಬಿಂಬಿಸೋಲ್ದು ನಮಗೆ ಒಳಗೆ ವಿಚಾರ ಅನ್ಯದ್ರ ಹುಡುಕೋದು ಕೈ ಬಿಡು ನಿನ್ನೊಳಗೆ ಐತೆ ಅನ್ನು ನೋಡ್ಕೊಳ್ಳೋ ಪ್ರಯತ್ನ ನಾವು ಮಾಡಾಕ್ತಾ ಇರಲಿಲ್ಲ ಎಚ್ಚರಿಕೆ ವ್ಯವಹಾರವನ್ನೆಲ್ಲ ಕಡೆಗಣಿಸಿ ಕೇವಲ ಸ್ವರೂಪದ ವಿಚಾರದಲ್ಲಿ ಮಗ್ನ ಆಗ್ಬೇಕು ನೋಡಿ ಇಲ್ಲಿ ತನಕ ಬಾಳೆ ಚಿಂತನೆ ಮಾಡ್ಕೊತ ಬಂದಿರಿ ಅದರಿಂದ ಒಂದು ಈಟು ಲವಲೇಶರೇ
ಸುಖ ಸಿಕ್ಕೈತೇನು? ಕನಸಾಗಿ ನಿನ್ನೆ ವ್ಯವಹಾರ ಇವತ್ತು ಕನಸು. ಏನು ಉಳ್ದೈತಿ ಹೇಳಿ ನಿಮ್ಗೆ? ಬ್ರಹ್ಮ ಒಂದೇ ಸತ್ಯ, ಅದ ಒಂದು ಸುಖಕ್ಕೆ ಕಾರಣ ಅಂತ ಎಲ್ಲ ಅನುಭವಿಗಳು ನಮಗೆ ನೆನಪಿಗೆ ತಂದು ಕೊಟ್ಟಾರ. ಈ ವಿದ್ಯೆಯನ್ನು ಶಾಲೆ ಕಾಲೇಜಿನೊಳಗೆ ಕಲಿಸ್ತಾರನ್ರಿ, ಸುಖದಾಯಕವಾದಂಥ ವಿದ್ಯೆ. ಶಾಲೆ ಕಾಲೇಜಿನೊಳಗೆ ಕಳೆಯುವಂಥ ವಿದ್ಯೆ ಎಲ್ಲ ನಮಗೆ ದುಃಖ ಕೊಡುವನು, ಸಂಕಟ ಕಳೆಯುವ ವಿದ್ಯೆ ಅಲ್ಲ. ಬ್ರಹ್ಮಚಿಂತನೆ ಆತ್ಮಚಿಂತನೆಯನ್ನು ಬಿಟ್ಟು ಉಳಿದ ವಿದ್ಯೆ ಏನದವೆಲ್ಲ ಸಾಕಷ್ಟು ವಿದ್ಯೆ ಅದಾವು. ಅವೆಲ್ಲ ಏನು ಮಾಡೋವು? ಹೊಟ್ಟೆ ತುಂಬಿಕೊಳ್ಳುವು. ಹೊಟ್ಟೆ ತುಂಬ್ಸಕ್ಕೆ ಆಗುವಂಗೆ ಇಲ್ಲ ನಮಗೆ. ಬ್ರಹ್ಮ ಕಪಾಲ ಅದು ಮತ್ತು ಹಂಗೆ ಹಪ ಹಪಿ ಇರುವುದನ್ನ ಖಾಲಿ ಮಾಡಿ ಮತ್ತು ಹಾಕೋದನ್ನ. ದೇವ್ರ ನಾನಾ ದೇವರು ಅನ್ನೋ ಸಾಕ್ಷಾತ್ ಅನುಭವ ಯಾವಾಗ ಬರ್ತೈತೆ ನೋಡ್ರಿ, ಅವ ಮುಕ್ತ ಆಗ್ತಾನೆ. ಹೌದು, ಸಮಾಧಿ ಹೊಂದಿ ಖಾತ್ರಿ ಮಾಡ್ಕೊಂಡ ನಾನಾ ದೇವರಿದ್ದೇನು ಖಾತ್ರಿ ಆದ್ರೆ ಅವನ ಕೆಲಸ ಮುಗ್ದಂಗೆ. ಆ ಸ್ಥಿತಿ ಪಡೆದದ್ರ ಅನುಭವ ತಗೊಂಡಾಗ ನಿನಗೆ ಅಧ್ಯಾತ್ಮ ವಿಷಯದ ಪ್ರಯೋಜನ ಮಾಡ್ಕೊಂಡಂಗೆ ಆಯ್ತು. ಯಾರೂ ಯಾರಿಗೆ ಅನ್ಯವಾಗಿಲ್ಲ. ಶರೀರಾದಿಗಳು ಬೇರೆ ಬೇರೆ ಅದಾವು, ಆದ್ರೆ ಅವು ಎಲ್ಲರಿಗೂ ಒಂದೇ ಅದು. ಬಾಯಿಲೆ ನುಡಿಯೋದಕ್ಕಿಂತಲೂ ಕೃತಿ ಒಳಗೆ ಅಳವಡಿಸ್ಕೊಂಡಿರೋಕೆ ಕಲಿಬೇಕು ನೋಡ್ರಿ. ಏನು ಒಳಗೆ ಆಂತರಿಕವಾಗಿ ಅಭ್ಯಾಸ ನಡಿಬೇಕು ನೋಡ್ರಿ, ಅಂದ್ರೆ ಇದು ಗಟ್ಟಿ ಆಕೈತೆ. ಅಂತರಂಗದಲ್ಲಿ ಇರುವುದೊಂದು, ನಾವು ಮಾಡೋದೊಂದು. ಏನು ನಡೆಯೋದು ನೋಡ್ರಿ, ಅದ ನಮಗೆ ಸಮಾಧಾನ ಶಾಂತಿ ಅಂತರಂಗದಲ್ಲಿ ಈ ವಿಚಾರ ಅವ್ಯಾಹತವಾಗಿ ನಡೀತಿತ್ತು ಅಂದ್ರೆ ನಾವು ನೆಮ್ಮದಿ ಇರ್ತದೆ. ಅದನ್ನು ಬಿಟ್ಟು ಹೊರಗಿನ ಗದ್ದಲ ತಗೊಂಡೆ ಅಂದ್ರೆ ನೆಮ್ಮದಿ ಕೆಡಿಸ್ತದೆ. ಸಣ್ಣವಿದ್ದಾಗ ಹೆಂಗಿದ್ದಿ ಹಂಗೆ ದೊಡ್ಡವಾದಿಂದ ಇರಕ್ಕೆ ಬರ್ತೈತಿ. ದೊಡ್ಡವಾದಂಗೆ ಇಂದ್ರಿಯಗಳ ಆ ಚಟದ ಹವಳಿ ಹೆಚ್ಚಕ್ಕೊಂತ ಹೋಗ್ತೈತಿ. ತೀವ್ರ ವೈರಾಗ್ಯದಿಂದ ಮಾತ್ರ ಸನ್ಯಾಸ ಪ್ರಾಪ್ತ ಆಗ್ತೈತಿ. ಬಹಳ ಮಾತಿನೊಳಗೆ ಏನು ಆಗ್ತಿಲ್ರಿ, ವಿಷಯಗಳ ಮೇಲಿನ ವ್ಯಾಮೋಹ ಹೋದರ್ತೀತಿ ನೋಡಿ. ವಿಷಯ ವ್ಯವಹಾರದಿಂದ ಮನಸ್ಸು ಎಲ್ಲ ಚಂತೈತಿ. ಏನು ಮನಸ್ಸು ಉದ್ಯೋಗಿನ ಹಾಕೊಂಡು ಕೂತಿ ಅಂದ್ರೆ ಈ ವಿಚಾರ ಮಾಡಕ್ಕೆ ನಿನಗೆ ಎಲ್ಲಿ ಆಸ್ಪದ ಆಕೈತೆ? ಶ್ರವಣಾದಿಗಳಾರ ಹೆಂಗೆ ನಾಡ್ತಾವ ನಿನಗೆ? ನಿಮ್ಮ ಸಚ್ಚಿದಾನಂದ ಸ್ವರೂಪದಲ್ಲಿ ಮನಸ್ಸು ನಿಂತಾಗ ಎತ್ತು ಹೋಗುವುದಿಲ್ಲ ತೆಗೆದು. ಅದರಲ್ಲಿ ಮನಸ್ಸು ನಿಂತಾಗ ಯಾವ ವಸ್ತುವಿನಲ್ಲಿ ಅದು ನಿಲ್ಲುವುದು ನಿಮ್ಮ ಮನಸ್ಸು. ಸದ್ರೂಪ ಅಂದ್ರೆ ಕೆಡಲಾರ್ದಂಥ ವಸ್ತುವಿನಲ್ಲಿ ಮನಸ್ಸು ಏಕಾಗ್ರ ಆದಾಗ ಮನಸ್ಸಿಗೆ ಸಮಾಧಾನ ಇರ್ತದೆ. ಏನು ಅವು ಕೆಟ್ಟು ಹೋಗುವಂಥ ವಸ್ತುಗಳು ಅಸದ್ರೂಪ, ಅವನ್ನ ನೆನಪು ಮಾಡೋದ್ರಿಂದ ನಿನಗೆ ಇಲ್ಲಿ ನೆಮ್ಮದಿ ಬರಬೇಕು. ಮಹಾತ್ಮರ ಶರೀರ ಎಲ್ಲಿ ಹೋಗಲಿಲ್ಲ ಅಂದರೂ ಅವ್ರ ವೃತ್ತಿ ಏನೈತಿ ಅದು ವ್ಯಾಪಕ ಇರ್ತೈತಿ. ಬ್ರಹ್ಮ ಎಷ್ಟು ವ್ಯಾಪಕದ ಅಷ್ಟು ಬ್ರಹ್ಮನಿಷ್ಠರ ವೃತ್ತಿ, ಬ್ರಹ್ಮಭಾವದಲ್ಲಿ ನೆಲೆಯಾಗಿ ನಿಂತವನ ವೃತ್ತಿ ಅಷ್ಟು ವ್ಯಾಪಕ ಇರ್ತೈತಿ. ಕುಂತಲ್ಯನ ಎಲ್ಲ ಆಗ್ರಿ, ನೀ ಎಲ್ಲಿ ಹೋಗೋದು ಬೇಕಡ ಇಡೀ ವಿಶ್ವದ ಬ್ರಹ್ಮಾಂಡದ ಇದೆಲ್ಲ ಗೊತ್ತು ಅಂತ ಅಷ್ಟೊಂದು ವ್ಯಾಪಕವಾದಂಥದ್ದು. ಏನು ಅದನ್ನು ಹೊಂದಬಹುದು ಅಂತಂದ್ರೆ ಹಗರ ಬಗರ ಕೆಲಸ ಭಾವ ಸ್ವಲ್ಪ ಫರಕ್ಕಾದ್ರೆ ಅದನ್ನು ಹೊಂದಕ್ಕಾಗೋದಿಲ್ಲ. ಎಡಬಿಡದೆ ಬ್ರಹ್ಮ ಚಿಂತನೆ ಮಾಡೋದ್ರಿಂದ ಬ್ರಹ್ಮ ಪ್ರಾಪ್ತಿ. ಹಂಗೆ ವ್ಯಾಪಕವಾದ ಸಂಕುಚ ದೃಷ್ಟಿ ಎಲ್ಲ ಹೋಗ್ಬೇಕು ನೋಡ್ರಿ. ಭೂಮ ಅಂದರೆ ವ್ಯಾಪಕವಾದಂಥದ್ದು. ಯಾವ ಜೀವನ ವೃತ್ತಿ
ವ್ಯಾಪಕವಾದ ಇರುವಿನ ಕಡೆ ಲಕ್ಷ್ಯ ಕೊಡ್ತೈತಿ, ಆ ಜೀವಿಗೆ ಸಮಾಧಾನ ಶಾಂತಿ ಇರ್ತೈತಿ. ಸಂಕುಚಿತ ದೃಷ್ಟಿಗೆ ಸಮಾಧಾನ ಸಿಗುವುದಿಲ್ಲ. ಜಿಜ್ಞಾಸುವಿನ ಲಕ್ಷಣ ಅಂದ್ರೇನು, ಅಧಿಕಾರ ಲಕ್ಷಣ ಅಂದ್ರೆ ಎರಡು ಒಂದೇ. ಏನು ತನ್ನೆ ಬಿಟ್ಟು ಎಣ್ಣೆ ಕೆಡವ ವಸ್ತುಗಳ ಬಗ್ಗೆ ಎಷ್ಟು ತಿಳಿದ್ರು ಎಲ್ಲ ವ್ಯರ್ಥ ನೋಡಿ. ಯಾಕಂದ್ರೆ ಅವೆಲ್ಲ ತೋರ್ ಎಡೆಗೆ ಹೋಗ್ಬಿಡ್ತವೆ. ನಮ್ಮ ಸುದ್ದಿ ಹೇಳೋರು ಬೇಕಾಗೈತೆ ನಮಗೆ. ಬರೀ ಮಂದಿ ಸುದ್ದಿ ಕೇಳಿ ಕೇಳಿ ಸಾಕಾಗೈತೆ ನಮ್ಗೆ. ಏನು ನಮ್ಮ ಬಗ್ಗೆ ಯಾವ ಊರೊಳಗೆ ಯಾವ ಮನೆತನದೊಳಗೆ ಇದ್ರ ಬಗ್ಗೆ ಹೇಳೋದು ಕೇಳೋದು ಮಾಡ್ತೇವ್ರಿ ಅಂದಾಗ ಮನೆ ಶಾಂತ ಇರ್ತೈತಿ. ಮನೆಯೊಳಗೆ ಈ ವಿಚಾರ ಮಾಡಲಿಕ್ಕೆ ಹಿಂದಿನ ಋಷಿಮುನಿಗಳು ಮನೆಯೊಳಗೆ ಇದನ್ನು ಅಭ್ಯಾಸ ಮಾಡ್ತಿದ್ರು, ಹೌದಿಲ್ಲ? ಋಷಿಮುನಿಗಳೆಲ್ಲ ಇದನ್ನು ಅಭ್ಯಾಸ ಒಳಗೆ ಆಂತರಿಕವಾಗಿ ಅಭ್ಯಾಸ ನಡೀತಿತ್ತು. ಅವರ ಎಲ್ಲ ಸಂಸಾರಿಕರೇ ಇತ್ತು. ಇದು ವಿಚಾರ ಇತ್ತು ಅವರಿಗೆ. ತನ್ನೆ ಬಿಟ್ಟ ಎಣ್ಣೆ ಕಡೆ ನೋಡಿದಂದ್ರೆ ಎಲ್ಲ ವ್ಯರ್ಥ. ಯಾಕಂದ್ರೆ ಅವೆಲ್ಲ ತೋರ್ ಎಡೆಗೆ ಹೋಗ್ಬಿಡ್ತು. ನಮ್ಮ ಸುದ್ದಿ ಹೇಳೋರು ನಮಗೆ ಬೇಕಾಗಿತ್ತು. ನಮ್ಮ ಸುದ್ದಿ ಬಿಟ್ಟು ಬಾಕಿ ಸುದ್ದಿ ಹೇಳೋರು ತಗೊಂಡು ನಾವು ಏನೋ ಮಾಡಬೇಕಾಗಿತ್ತು. ತನ್ನ ಬಗ್ಗೆ ಯಾವ ಊರೊಳಗೆ ಯಾವ ಮನೆತನದೊಳಗೆ ಯಾವ ವಿಶ್ವವಿದ್ಯಾಲಯದೊಳಗೆ ಇದ್ರ ಬಗ್ಗೆ ಹೇಳೋದು ಕೇಳೋದು ಮಾಡ್ತಾರೆ ಹೇಳಿ. ಏನು ಮಾಡೋದಿಲ್ಲ, ತನ್ನ ಬಿಟ್ಟ ಹೋಗೋದಿಲ್ಲ. ತನ್ನ ಮಾಡೋದೆಲ್ಲ ತನ್ನೇನು ಮಾಡೋಕೆ ಬರೋಂಗಿಲ್ಲ. ಅದನ್ನು ಮಾಡ್ಕೊಂಡು ಸುಖ ಹೊಂತೇನೆ, ಇದನ್ನು ಮಾಡ್ಕೊಂಡು ಸುಖ ಹೊಂತೇನೆ. ಇದ್ರಾಗ ಹೊಂಟೇವೆ ನಾವು. ಮಾಡ್ಕೊಂಡೇ ಅಲ್ಲ ಈ ಶರೀರ ಆರಾಮದಿ ಏನಂದ್ರೆ ಇದರಿಂದ ಸುಖ ಹೊಂದೋದಾಗಿಲ್ಲ ಅಂದರೆ ಮತ್ತೊಂದು ಶರೀರ ಗಂಟುಕೊಳ್ಳೋಕೆ ಹೊಂಟಿಯಲ್ಲ. ಸುಮ್ಮನೆ ಇರೋದು ಭಾಳ ಬಿಗಿಯದ. ಏನಾರ ಮಾಡೋದು ಭಾಳ ಹಗರದ. ಮಾಡಿದ್ದೇನು ಉಳಿದಿಲ್ಲ. ಎಲ್ಲ ಕಾಮನೆಗಳು ಸ್ವರೂಪದಲ್ಲೇ ಕೊನೆಗಾಣುತ್ತವೆ. ಹೌದು, ಎಲ್ಲ ನದಿಗಳು ಬಂದು ಸಮುದ್ರವನ್ನು ಹೆಂಗೆ ಸೇರ್ತವೆ. ಎಲ್ಲ ಕಡೆಗೆ ಅಲ್ಲಿಗೆ ಮೂಲ ಇರುವಿನ ಸ್ಥಿತಿ ಕಡೆ ಎಲ್ಲ ಕೊಡೋದು. ಅವಾಗ ನಮಗೆ ಭ್ರಾಂತಿ ಅದರಾಗೈತಿ ಇದ್ರಾಗೈತಿ ಅನ್ನೋದೆಲ್ಲ ಹೋಗಿಬಿಡ್ತೈತಿ. ಎಚ್ಚರಿಕೆ ಅವಸ್ಥಾನ ಬಾದಾಗಿ ಹೋಗ್ತೈತಿ ಅನ್ನೋ ಹೊತ್ತಿನಾಗ ನಿದ್ದೆಯೊಳಗಿಂದ ಉಳಿದೈತಿ ನೀವು. ಈ ಅವೆಲ್ಲ ಎಚ್ಚರಿಕೆ ಅವಸ್ಥೆ ಮನ ಬುದ್ಧಿಯಾದಿಗಳಿಗೆ ಸಂಬಂಧಪಟ್ಟ ಎಚ್ಚರಿಕೆ, ಕನಸು, ನಿದ್ರೆಗಳು, ಮನಸ್ಸಿನ ಅವಸ್ಥೆಗಳೆಲ್ಲ. ಈ ತೋರಿಕೆ ಎಲ್ಲವೂ ಕಲ್ಪಿತ ಪುರುಷನ ವಿಕಲ್ಪನೆ ಇರುತ್ತದೆ. ಆನಂದದ ಪ್ರಸಂಗಗಳನ್ನು ಮರೆಯಬಹುದೇ ಹೊರತು ಆನಂದವನ್ನು ಯಾರಿಗೂ ಮರಿಲಿಕ್ಕೆ ಆಗುವುದಿಲ್ಲ. ಮರೀರ್ ನೋಡೋನು, ಮರ್ತದ್ರೆ ಅದನ್ನು ಯಾರಿಗೂ ಬೇಡಕ್ಕಾಕಿದ್ದಿಲ್ಲ. ಪ್ರತಿಯೊಂದು ಜೀವಿ ಆನಂದವನ್ನು ಬೇಡ್ತೈತೆ. ಅಂದಿಂದ ಆನಂದದ ಗೊತ್ತೈತಿ. ಯಾವಾಗ ಗೊತ್ತಾಗೈತೆ ಅನ್ನೋದು ನೆನಪಿಗೆ ತೊಗೊಂಡಿರ್ಬೇಕಾಗೈತಿ. ಯಾವುದೇ ಪ್ರಾಣಿ ಆನಂದವಿಲ್ಲದೆ ಜೀವಿಸಲಾರದು. ಎಲ್ಲರೂ ಸುಖದ ಮ್ಯಾಗ ಪ್ರೀತಿ ಐತಿ. ಏನು ಅದು ನಮಗೆ ಸಿಗಲಿಲ್ಲ ಅಂತಂದರೆ ಸಿಗಲಿಲ್ಲ ಅಂದರೆ ಏನಕ್ಕೈತಿ? ನೆಮ್ಮದಿ ಎಲ್ಲ ಕಳ್ಕೊಂಡ್ಬಿಡುತ್ತೆ. ಒಂದು ಅರ್ಧ ನಿಮಿಷರ ವೃತ್ತಿ ಆಸ್ತಿ ಅಲ್ಲಿ ನಿನ್ನ ಭಾವದೊಳಗೆ ನಿಂತಾಗ ನಿನಗೆ ನೆಮ್ಮದಿ ಇರ್ತೈತಿ. ಅನ್ಯ ಭಾವನೆಗಳನ್ನೆಲ್ಲ ಮರೆತು ತನ್ನ ಭಾವದೊಳಗೆ ನಿಲ್ಲುವ ಅಭ್ಯಾಸ ಮಾಡ್ಬೇಕು ನೋಡ್ರಿ. ಸತತ ಬೇಕಾದ್ರೆ ಸತತ ಅದ ನೆನವನ್ಯಾಗ ಇರಬೇಕು. ಪಟ್ಟಿಗೆ ಅದು ಏನು ಮಾಡೋದಂದ್ರೆ ಪ್ರಾರಬ್ಧ ಪ್ರಕಾರ ನಡೀತೈತಿಪ್ಪ, ಚಿಂತೆ ಮಾಡೋಕೆ ಹೋಗ್ಬೇಡ ಅಂದ್ರೆ. ಪ್ರಾರಬ್ಧಂ ಪುಷ್ಯತಿ ಉಪರಿತಿ. ಧೈರ್ಯ ತಾಳು. ಧೈರ್ಯ ತಾಳಿ ಆತ್ಮಭಾವದಲ್ಲಿ ಮನಸ್ಸನ್ನು ನಿಲ್ಲಿಸು ಪ್ರಯತ್ನವನ್ನು ಮಾಡು. ಆತ್ಮ ಸಂಸ್ತಂಭನ ಕೃತ್ವ ನ ಕಿಂಚಿದಪಿ ಚಿಂತೆಯೇತು.
ತತ್ವ ಜಯಂತಿ ಅನ್ನೋದು ಎಲ್ಲರಿಗೂ ಅದು ಒಂದೇ. ಅದು ತತ್ವ ಅಂದರೆ ತ್ರಿಕಾಲ ಬಾಧ್ಯವಾದಂಥ ಇರುವಿನ ಸ್ಥಿತಿ. ಅದು ಏನು ಅದು ಹೊಸದಾಗಿ ಅದು ಹುಟ್ಟುವುದು ಅಲ್ಲ, ಅಡಗೋದು ಅಲ್ಲ, ಅದು ಯಾವಾಗಲೂ ರೆಡಿ ಇದ್ದದ್ದು. ಎಲ್ಲಿವರೆಗೆ ಈ ವಿಷಯದ ಭ್ರಾಂತಿ ನಮಗೆ ನಿರಸನ ಆಗೋದಿಲ್ಲ ಅಲ್ಲಿವರೆಗೆ ನಮಗೆ ಶಾಂತಿ ಇಲ್ಲ. ಏನು ಕ್ರಮೇಣ ಇದನ್ನು ಕಡಿಮೆ ಮಾಡ್ಕೊಂಡು ವಿಷಯ ಚಿಂತನೆ ಕಡಿಮೆ ಮಾಡ್ಕೊತ ಸ್ವರೂಪ ಚಿಂತನೆ ಬಲಿಸ್ಕೊಂತ ಹೋದಾಗ ನಮಗೆ ಲಾಭ ಆಗೈತೆ ನೋಡ್ರಿ. ಬರೀ ವಿಷಯ ಚಿಂತನೆದಾಗ ಕಾಲ ಸತ್ವಾರ ಇದಕ್ಕಂತ ಧರ್ಮ ಅರ್ಥ ಕಾಮ ಬರೀ ಅವುಗಳಲ್ಲೇ ತೊಡಗಿದವರು ಪಶುಗಳು ಮತ್ತು ರಾಕ್ಷಸರು ಅಂತ. ಮನುಷ್ಯರಿಗೆ ಹೆಂಗೆ ಪಶುಗಳು ಅದಾವ ಹಂಗೆ ಇವುಗಳಲ್ಲಿ ತೊಡಗಿದವರು ತೊಡಗಿದ ಮನುಷ್ಯರು ದೇವತೆಗಳಿಗೆ ಪಶುಗಳು. ನಿಷ್ಣಾತೋ ಅಪೀಚ ವೇದಾಂತೆ ಸಾಧುತ್ವಂ ನ ಇತಿ ದುರ್ಜನ ಅಂತ. ವೇದಾಂತದೊಳಗೆ ಎಷ್ಟೇ ನಿಷ್ಣಾತದಪ್ಪ ಅಂದರು ಆ ದುರ್ಜನ ಆದಂಥವ, ದುಷ್ಟ ಗುಣಗಳನ್ನು ಬಿಡಲೇ ಇದ್ದಂಥವ ಆ ಸ್ಥಿತಿಯನ್ನು ಹೊಂದಕ್ಕಾಗೋದಿಲ್ಲ. ಸಾಧುತ್ವಂ ನ ಇತಿ ದುರ್ಜನ ಅಂತ. ಏನು ಚಿರಂ ಜಲನಿಧೌ ಮಗ್ನಃ ಮೈನಾಕಂ ಏವ ನ ಮೃದುತ್ವಂ. ಮೈನಾಕ ಪರ್ವತವನ್ನು ಬೇಕಾದಷ್ಟು ನೀರಾಗಿಟ್ಟರು ಅದು ಮೆತ್ತಗಾಗುವುದೇ ಇಲ್ಲ. ಏನು ಸುಖದಿಂದ ಇರೋದು ಭಾಳ ಕಠಿಣ ಅದ. ಸಂಕಟ ಒಂದು ಹಗರ್ರಿ. ಎಷ್ಟೊತ್ತಕೈತಿ ಕಪಾಳಕ್ಕೆ ಬಿಗಿಸ್ಬೋದು, ಎಷ್ಟೊತ್ತಕೈತಿ ರೀ. ಸ್ವಲ್ಪ ಉಲ್ಟಾ ಮಾಡ್ಯಾರ ಮಾತಾಡಿದಂದ್ರೆ ಪೂಜ್ಯ ಆಗ್ಬೇಕಾತಂದ್ರೆ ಜನ್ಮ ಜನ್ಮಾಂತರ ತಪಸ್ಸು ಮಾಡಬೇಕು, ಎಲ್ಲವನ್ನು ಸಹನ ಮಾಡ್ಕೋಬೇಕಾಗ್ತದೆ. ಜಗತ್ತಿನ ಜನರು ಕೂಡ ಮಾನ ಅಪಮಾನಗಳನ್ನೆಲ್ಲ ಸಹನ ಮಾಡಿಕೊಂಡಾಗ ನಮಗೆ ಆ ಸ್ಥಿತಿಯನ್ನು ಹೊಂದಕ್ಕೆ ಸಾಧ್ಯ ಐತೆ. ಏನು ಉದ್ಯೋಗನ ಹಾಕೊಂಡು ಕುಂತೆ ಅಂದರೆ ಹೌದಿಲ್ಲ, ಇದ್ರ ನೆನಪ ಬರೋದಿಲ್ಲ ನಿನಗೆ ಆತಾಗಿಂದ. ವಿಷಯ ವ್ಯವಹಾರದಿಂದ ಮನಸ್ಸೆಲ್ಲ ಕೆಡ್ತೈತೆ ನೋಡಿ. ವಿಷಯದ ಆಶೆ ಇತ್ತಂದ್ರೆ ಎಲ್ಲೋ ಒಬ್ಬರು ಸಾಧುಗಳು ಆಗವ್ರು ಹಂಗಂತೇಳಿ ನಿಜವಾಗಿ ಮುಕ್ತಿ ಹೊಂದಬೇಕನ್ನೋ ಇಚ್ಛಾ ಯಾರಿಗೈತಿ? ಮುಕ್ತಿ ಹೊಂದಬೇಕನ್ನೋ ಇಚ್ಛಾ ನಿಜವಾಗಿ ನಿನಗಿತ್ತಂದ್ರೆ ಅಭ್ಯಾಸದಾಗ ಅವ್ನು ತೊಡಗ್ತಾನೆ. ಸುಖೇಚ್ಛಾ ಭೂಮಿಕಾ ಅವ್ನು ಬಂತಾನೆ, ಶ್ರವಣ ಮಾಡ್ತಾನೆ, ಮನನ ಮಾಡ್ತಾನೆ, ನಿಧಿಧ್ಯಾಸನವನ್ನು ಮಾಡ್ತಾನೆ. ರಾಗದ್ವೇಷಾದಿಗಳು ಒಳಗೆ ತುಂಬ್ಕೊಂಡು ಕೂತಿದ್ವು ಅಂದರೆ ಅವು ಎಂದೂ ಸನ್ಯಾಸಿ ಆಗಕ್ಕೆ ಬರೋದಿಲ್ಲ. ಎದುರಾಗೂ ರಾಗಿಲ್ಲ, ಎದುರಾಗೂ ಪ್ರೀತಿ ಇಲ್ಲ. ರಾಗದ್ವೇಷವು ವಿಮುಕ್ತಯಿಷ್ಟು ವಿಷಯಾನ್ ಇಂದ್ರಿಯಶ್ಚರನ್ ಆತ್ಮವಿಷಯ ವಿಧೇಯಾತ್ಮ ಪ್ರಸಾದಂ ಅಧಿಗಚ್ಚ. ರಾಗದ್ವೇಷಗಳನ್ನು ಎರಡನ್ನೂ ತೆಗೆದು ಹೋಗೋದು. ಎಲ್ಲ ಇಂದ್ರಿಯ ಮತ್ತು ವಿಷಯ ವಸ್ತುಗಳ ಬಡವಿ ಕೈ ಬಿಟ್ಟು ಆತ್ಮನ ವಶವರ್ತಿ ಆನಂದದ ವಶವರ್ತಿ ಮನಸ್ಸನ್ನು ಮಾಡೋದು, ಇದೇ ಪ್ರಸಾದ ಅಂತ. ಮಹಾತ್ಮರಿಟ್ಟವಾದ ಪ್ರಸಾದ ತಗೋಗ್ತಾ ಇರಲಿಲ್ಲ ನಾವು. ಅವ್ರ ಹೆಸರಿನ ಮ್ಯಾಗ ಗಂಟು ಹೊಡೆಯಾಗ್ತಾ ಇರೋದು, ಚೈನಿ ಹೊಡ್ಕೊಂತ. ಅವ್ರು ಎಂಥ ನಿಧಿ, ಜ್ಞಾನ ನಿಧಿ, ಅದನ್ನು ಯಾರು ಹೊಂತಾರ ಅವರೆಲ್ಲರೂ ಅದಕ್ಕೆ ವಾರಸ್ತಾರ. ಪ್ರತಿಯೊಬ್ಬರಿಗೆ ಹೊಂದಲಿಕ್ಕೆ ಬರ್ತದೆ. ಜ್ಞಾನ ಸಂಪತ್ತನ್ನು ಪಡ್ಕೊಳ್ಳಿಕ್ಕೆ ಎಲ್ಲರಿಗೂ ಬರ್ತೈತೆ. ನಾವು ಮರೆತಾಗಿ ತೋರಿಡಗೋದ್ರ ಕಡೆ ಬೆನ್ನತ್ತೀವಿ, ಯಾವಾಗಲೂ ಇದ್ದದ್ದು. ಶ್ರದ್ಧೆ ಲಕ್ಷ ಕೊಟ್ಟರೆ ಶ್ರದ್ಧೆ ಅದ ಭಾವದಾಗಿರಾಗ್ಬೋದು. ಉತ್ಕಟ ಇಚ್ಛಾ ಇತ್ತಂದ್ರೆ ನಿಜವಾಗಿ ಸುಖ ಹೊಂದಬೇಕನ್ನೋ ಹಂಬಲಿ ಎಲ್ಲೋ ಕೋಟಿ ಕೋಟಿ ಜನಗಳಲ್ಲಿ ಆಕೈತಿ. ಹಿಂದಿನ ಸುಕೃತ ಒದಗಿ ಬಂದಾಗ ನಮಗೆ ಅದು ಒದಗಿ ಬರ್ಬೇಕಾದ್ರೆ ನೀವು ಅಂಥ ಕರ್ಮಗಳನ್ನು, ಒಳ್ಳೆಯ ಕರ್ಮಗಳನ್ನು ಮಾಡ್ಕೊತ ಪುಣ್ಯ ಕರ್ಮಗಳನ್ನು ಮಾಡೋ ಅದು ಬಂದು ನಿನಗೆ ಒದಗ್ತೈತಿ. ಅದು ಎಂದೂ ನಿಷ್ಫಲ ಆಗೋದಿಲ್ಲ. ಇನ್ನೊಬ್ಬರಿಗೆ ಹಿತ ಮಾಡಿದ್ದ ನಮಗೆ ಆಗೇ ಇರ್ತೈತೆ. ಇನ್ನೊಬ್ಬರಿಗೆ ಯಾಕೆ ಹಿತ ಮಾಡ್ಬೇಕಾಗಿ ನಮ್ಮ ಹಿತ ಐತೆ ಅದ್ರಾಗ.
ಇನ್ನೊಬ್ಬರಿಗೆ ಹಿತ ಮಾಡೋದ್ರೊಳಗೆ ನಮಗೆ ಹಿತ ಐತೆ, ಅದಕ್ಕೆ ಇನ್ನೊಬ್ಬರಿಗೆ ಮಾಡುವಂಥ. ಇನ್ನೊಬ್ಬರಿಗೆ ಕೆಡಕ್ಕೆ ಮಾಡಿದ್ರೆ ನಮಗೆ ಕೆಡಕ್ಕೆ. ಇದನ್ನು ತಿಳ್ಕೊಂಡು ನಾವು ಜೀವನ ಸಾಗಿಸ್ಬೇಕು ನೋಡ್ರಿ. ಯಾವ ಜೀವಿಗೂ ಕೆಡಕ್ಕೆ ಬಯಸಾಕ ಹೋಗ್ಬೇಡ. ಏನು ನಿನ್ನೊಳಗೆ ಅದನ್ನು ತಿಳ್ಕೊಂಡು ಉಳ್ಕೊಳ್ಳೋದು. ಯಾವ ಜೀವಗೂ ಕೆಡಕಾಗಬಾರ್ದು ಹಂಗಿದ್ರೆ ಇದೇ ಆತ್ಮಚಿಂತನದ ತೊಡಬೇಕು ನೋಡ್ರಿ. ಇನ್ನೊಬ್ರು ಕೆಡಕ್ಕೆ ಮಾಡ್ಬೇಕನ್ನೋ ಭಾವ ಬರೋದಿಲ್ಲ ನನಗೆ. ಯಾವಾಗಲೂ ಆತ್ಮಚಿಂತನದ ಅಭ್ಯಾಸ, ವಿಷಯ ಚಿಂತನಕ್ಕೆ ತೊಡಗಿದೆ ಅಂದರೆ ಬಂತ ನೋಡ, ಅಲ್ಲಿ ದ್ವೇಷ, ಹೊಟ್ಟೆ ಕಿಚ್ಚು, ಅದರ ಫಲ ಉಣ್ಣಾಕ ಮತ್ತೆ ಹುಟ್ಟಬೇಕಾಗ್ತದೆ. ಹೌದು, ಜನ್ಮ ಅಂತ ತಿರುಗಬೇಕು. ಆ ದ್ವೇಷವನ್ನು ನಾವು ತೀರ್ಸ್ಕೋಬೇಕಂತ ಹುಟ್ಟಿಟ್ಟು ಬಂದ್ವಿ. ಅವಾಗ ವ್ಯಕ್ತ ಆಗಿ ತಮ್ಮ ಸಂಕಟ ತೋಡ್ಕೊಂಡವ, ಹಿಂಗಿದ್ದ ನನಗೆ ಅದಕ್ಕೆ ಬಂದೇನೆ, ಅವನು ಕಾಡಾಕ್ ಬಂದೇನೆ ಅಂತ. ದ್ವೇಷ ಸಂಬಂಧ ನೋಡಿಲ್ಲ ಇರ್ಪಾಕ್ಷಿ ಹುಡುಗರಿಗೆ ಹಿಂದಿನ ಅನೇಕ ಜನ್ಮಗಳು. ಯಾಕ್ರಿ ಅಲ್ಲಿ ಸಿರ್ಕೊಳ್ಳೋದಾಗ ಅಲ್ಲೇ ಹೊಡೆದಾಡಿ ಹೊಲದ ಸಂಬಂಧ, ಯಾರಿ ಇದ್ರ ಸಂಬಂಧ ಸಾಲ ಹೆಚ್ಚಿಗೆ ಹೊಡೆದದ್ದಕ್ಕೆ ಅಲ್ಲಿ ಅವನು ಬಡದು ಕೊಂದನು. ಅವ ಮತ್ತೊಂದು ಇಬ್ಬರು ಶರೀರ ಬಿಟ್ಟಾರ. ಮತ್ತು ಇಲ್ಲಿ ಸಿರ್ಕೊಳ್ಳೋದಾಗ ಹುಟ್ಟ್ಯಾರ ಮತ್ತೆ. ಹೌದಿಲ್ಲ, ಅವನು ದ್ವೇಷಕ್ಕಾಗಿ. ಹೌದಿಲ್ಲ, ಮೈಯಾಗ ಕೆರೆಯಾಗಿ ಎತ್ತುಗಳು ತೊಳ್ಯಾಕನೋ ಹೋಗಿತ್ತಂತ. ಅಲ್ಲಿ ಸತ್ತ ನಾವು ಕೆರೆಯಾಗ ಮುನಿಗಿ, ಅವ್ನು ಕುರುಬರು ಹುಡುಗ. ಇವರು ಎತ್ತುಗಳು ನೀರು ಕುಡ್ಸಾಕ ಹೋಗಿ ಇವ್ರು ತೊಡ್ಕೊಂಡ್ಬಿಟ್ಟಾನ. ಹಿಂದಿನ ಕತೆ ಹೇಳ್ತಾನೆ ಕೇಳಿಲ್ಲ ಒಂದಂತ ಹೇಳ್ತಿತ್ತು. ಇಲ್ಲಿ ನಡುವಿನ ಮನ್ಯಾಗ ಹುಟ್ಟಿದ್ರಂತ. ನಡುವಿನ ಮನ್ಯಾಗ ಹೋಗಿ ಕೇಳ್ಕೊಂಬಂದ್ರು, ಹೌದ್ರಿ ಇಂಥವ್ರು ಇದ್ರಂತ. ಅವ ಜನ್ಮ ಹಂಗೆ ಹೋಗುದ್ರಿ. ಅದು ಏನೇನು ನಮ್ಮ ಹಿಂದಿನ ಜನ್ಮದಾಗ ಏನೇನು ಅವು ಎಲ್ಲಿದಾವ ನಮ್ಗೆ ಉಪಯೋಗ ಬರೋದಿಲ್ಲ. ಈಗ ಹೋದ್ರೆ ನಮ್ದಂತ ವಾರ ಯಾರು ಕರ್ಕೋತಾರೆ? ನೀವು ಕರ್ಕೋದಿಲ್ಲ. ಹೌದಿಲ್ಲ, ಪುನರ್ಜನ್ಮದ ಉದಾಹರಣೆ ಸಾಕಷ್ಟು ಬಂದಿರ್ತಾವೆ ನೋಡಿ. ಸಣ್ಣ ಹುಡುಗರು ಇರ್ತಾವೆ, ಅವು ಹುಟ್ಟು ಬಂದಿರ್ತಾನೆ, ನಾನು ಹೆಂಡ್ತಿಕೆ ಅಂತ ಹೇಳ್ತಾನ. ಅವಾಗ ಯಾರು ಕರ್ಕೋಬೇಕ? ಯಾಕ್ರಿ ಹಿಂದಿನ ಜನ್ಮದಾಗ ಇಂಥಲ್ಲಿ ಎಲ್ಲ ಇಟ್ಟಿನಿ ಅಂತ ಎಲ್ಲ ಹೇಳ್ದ. ನಾವು ಇಷ್ಟು ರೊಕ್ಕ ಇಟ್ಟೇನು ಟ್ರೆಜರಿಯಾಗ ಅಲ್ಲೇ ಇಲ್ಲಿ ಅಂತೆಲ್ಲ ತೋರ್ಸ್ಯಾರ. ಅವನ್ನೆಲ್ಲ ಹಿಂದಿನ ಜನ್ಮ ಸ್ಮರಣೆ, ಪುನರ್ಜನ್ಮ ಮುಕ್ತ ಆಗೋ ಮಟ್ಟ ಅದು ಇರುವುದು. ರಾಗ ದ್ವೇಷಗಳ ರಾಗ ಭವಕ ಬೀಜ ಅದ. ರಾಗ ದ್ವೇಷ ಅದು ಹುಟ್ಟಾಕಸ್ತೈತಿ. ರಾಗನೂ ಹುಟ್ಟಾಕಸ್ತೈತಿ, ದ್ವೇಷನೂ ಹುಟ್ಟಾಕಸ್ತೈತಿ. ದ್ವೇಷದಿಂದ ದ್ವೇಷ ಎಂದು ಹೋಗುವುದಿಲ್ಲ ಅಥವಾ ಹೆಚ್ಚಾಕೊಂತ. ಅದಕ್ಕೆ ಇನ್ನೊಬ್ಬರನ್ನ ದ್ವೇಷ ಮಾಡೋಕೆ ಹೋಗ್ಬೇಡ, ಪ್ರೀತಿ ಮಾಡುವಂತ. ಬಿಟ್ಟು सकल साधु संस्मरत